ಕನ್ನಡದ ಖ್ಯಾತ ನಟಿ ಭವ್ಯ ಅವರು ಇನ್ನಿಲ್ಲ ಅಂತಲೇ ಹೇಳ್ಬೋದು. ಹಾಗಾದರೆ ಬರೀ ಭವ್ಯ ಅವರಿಗೆ ನಿಜಕ್ಕೂ ಆಗಿದ್ದು ಏನು, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಕನ್ನಡ ಚಿತ್ರರಂಗದಲ್ಲಿ ಅತಿ ದೊಡ್ಡ ಕಲಾವಿದೆ, ಅತಿ ದೊಡ್ಡ ನಟಿಯಾಗಿ ಮತ್ತು ನಾಯಕಿಯಾಗಿ ಗುರುತಿಸಿಕೊಂಡು ಅತಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಅದ್ಭುತವಾದ ನಟಿ ಅಂದರೆ ಭವ್ಯ ಅವರು. ಸುಮಾರು 400ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದರು. ದಂಡುಪಲ್ಲಿ 1, ದಂಡುಪಲ್ಲಿ 2ರಲ್ಲಿ ಮಾಡಿದಂಥ ಸಿನಿಮಾದಲ್ಲಿ ಬಿಟ್ಟರೆ ನಮ್ಮ ಮುಂದಿನ ದಿನ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ಳಿಲ್ಲ ಅಂತ ಹೇಳೋದು. ಹೌದು, ನಟಿ ಭವ್ಯ ಅವರು 2002ರಲ್ಲಿ ಬ್ಲಾಕ್ ಬಸ್ಟರ್ ಮೂವಿ ದಂಡುಪಲ್ಲಿ ಅನ್ನೋ ಕೊಟ್ಟಿದ್ದು ಬಿಟ್ಟರೆ ತದನಂತರ ದಿನಗಳಲ್ಲಿ ಕಾಣಿಸ್ಕೊಳ್ಳೇ ಇಲ್ಲ. ಸದ್ಯ ಈಗ ಸ್ವಂತವಾದ ಉದ್ಯಮವನ್ನು ಮಾಡಿಕೊಂಡು 1000 ಜನಕ್ಕೆ ಕೆಲಸವನ್ನು ಕೂಡ ಕೊಟ್ಟಿದ್ದಾರೆ. ಇತ್ತೀಚೆಗೆ ಭವ್ಯ ಅವರು ಒಂದು ಪಾಡ್ಕಾಸ್ಟಲ್ಲಿ ಕೇಳಿದ್ದಕ್ಕೆ ಇದಕ್ಕೆ ಉತ್ತರ ಸಹ ಕೊಟ್ಟಿದ್ದರು. ಅವಕಾಶಗಳ ಕೊರತೆ ಉಂಟಾಗಿದೆ, ಅವಕಾಶಗಳು ಕಡಿಮೆಯೂ ಕೂಡ ಆಗಿದೆ. ಇದೇ ಕಾರಣದಿಂದಾಗಿ ನಾನು ಕೂಡ ದೂರ ಉಳಿದಿದ್ದೇನೆ ಅಂತಲೂ ಕೂಡ ಹೇಳಿದ್ದಾರೆ. ಇದೇ ಕಾರಣಕ್ಕೆ ಚಿತ್ರರಂಗದಿಂದ ಅಂತರನ್ನು ಕೂಡ ಕಾಯ್ದಿರಿಸಿಕೊಂಡಿದ್ದೇನೆ ಅಂತಲೂ ಸಹ ಹೇಳಿದ್ದಾರೆ. ಇನ್ನು ನಟಿ ಭವ್ಯ ಅವರು ಕನ್ನಡ ಸಿನಿಮಾ ರಂಗ ಕಂಡಂಥ ಮೇರು ನಾಯಕಿ ನಟಿ ಅಂತಲೂ ಸಹ ಹೇಳ್ಬೋದು. ಹಾಗಾಗಿ ಸ್ವಂತ ಉದ್ಯಮವನ್ನು ಮಾಡಿಕೊಂಡು ಸಾವಿರಾರು ಜನಕ್ಕೆ ಕೆಲಸವನ್ನು ಕೂಡ ಕೊಟ್ಟುಕೊಂಡು ನಾನು ನೋಡಿಕೊಂಡು ಹೋಗ್ತಿದ್ದೇನೆ ಅಂತೇಳಿ ನಟಿ ಭವ್ಯ ಅವರು ತುಂಬಾ ಭಾವನಾತ್ಮಕವಾಗಿ ಈ ವಿಚಾರವನ್ನು ಹೇಳ್ಕೊಳ್ತಾರೆ. ಆಗ ನೀವೇನಂತ ಇದ್ರ ಬಗ್ಗೆ ದೊಡ್ಡ ಕಮೆಂಟ್ ಮಾಡಿ ತಿಳಿಸಿ. ನೀವು ಕೂಡ ಭವ್ಯ ಅವರ ಫ್ಯಾನ್ ಆದರೆ ಖಂಡಿತ ವಿಡಿಯೋನ ಲೈಕ್ ಮಾಡಿ.